ಆತ್ಮೀಯ ವೀಕ್ಷಕರೇ, H16ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆರಾದ ಮೇಲೆ ಇವತ್ತು ಪ್ರಮುಖವಾಗಿ ಅದರಲ್ಲೂ ಅತ್ಯಂತ ಮುಖ್ಯವಾಗಿ ನಮ್ಮ ಮೋದಿಜಿಯವರು ವಿದೇಶಾಂಗ ನೀತಿಯಲ್ಲಿ ಅಥವಾ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕಾಂಗಿ ಆಗ್ತಾ ಇದ್ದಾರಾ, ಅವರ ಮುಂದಿರುವ ಸವಾಲುಗಳು ಭಾಳಷ್ಟು ಇದ್ದಾವೆ. ಆ ಮದ್ದು ಬೇರೆ ಏಕೆಂದರೆ ಭಾಳ ಸಿಂಪಲ್ ಆಗಿದೆ. ಇವತ್ತು ಯಾವ ದೇಶನೂ ಓಪನ್ ಆಗಿ ಪಾಕಿಸ್ತಾನ ವಿರುದ್ಧ ಸೀಸ್ ಫೈರ್ ಆಗಿ ನಿಂತದ. ಆ ಮದ್ದು ಬೇರೆ ಯುದ್ಧ ಸಾರಿದ್ದು ಅಥವಾ ಭಯೋತ್ಪಾದಕರನ್ನ ಹೇಳೋದು ಒಂದು ಭಯೋತ್ಪಾದನೆಯ ವಿಷಯವನ್ನು ಸಮಾಪ್ತಿ ಮಾಡಬೇಕು ಅನ್ನೋದಕ್ಕೆ ಬ್ರಿಟನ್ನು ಅದು ಇದು ಕೆಲವೊಂದು ದೇಶಗಳು ಹೇಳಿಕೆ ಕೊಟ್ಟಿದ್ದಾರೆ ವಿನಃ ಪೂರ್ಣ ಪ್ರಮಾಣದ ಬೆಂಬಲಕ್ಕೆ ಬಂದು ನಿಂತಿಲ್ಲ ಅನ್ನೋದು ಭಾಳ ಗಮನಾರ್ಹರಲ್ಲ. ಯಾಕಂದರೆ ನಿಶ್ಚಿತವಾಗಿಯೂ ನಮ್ಮ ಜೊತೆಗೆ ವ್ಯಾಪಾರ ನೋಡಿದರೆ ಚೈನಾ ನಮ್ಮೊಂದಿಗೆ ಅಟ್ಲೀಸ್ಟ್ ಪಾಕಿಸ್ತಾನ ದೋಸ್ತಿ ಅದ್ರ ಬಿಟ್ಟುಕೊಂಡು ಒಂದಿಷ್ಟು ಒಳ್ಳೆಯ ಮಾತುಗಳನ್ನ ಆಡಬೇಕಾಗಿತ್ತು. ಆದರೆ ಇಲ್ಲ, ಅದು ನಿಧಾನಕ್ಕೆ ಅರುಣಾಚಲ ಪ್ರದೇಶದ ಸೀಮೆ ಬಗ್ಗೆ ತಕರಾರು ತೆಗಿತಾ ಇದೆ. ಜೊತೆಗೆ ನನ್ನ ಪೂರ್ಣ ಪ್ರಮಾಣ ಸ್ನೇಹಿತ ಪಾಕಿಸ್ತಾನ ಕಡೆ ವಾಲ್ತಾ ಇದೆ. ಅದೇ ಕಾಲಕ್ಕೆ ಟರ್ಕಿ, ತುರ್ಕಸ್ತಾನ್, ಅದು ಅಜರ್ಬೈಜಾನ್, ಅದು ಕೇವಲ ಅವರು ಇಸ್ಲಾಂ ಧರ್ಮದ ನಿಟ್ಟಿನಲ್ಲಿ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇದ್ದಾರೋ ಅಥವಾ ಭಾರತ ಜೊತೆಗಿನ ಸಂಪರ್ಕವನ್ನು ಯಾಕೆ ಬೇಡ ಅಂತ ಇದ್ದಾರೆ, ಅಥವಾ ಭಾರತ ಅವರು ವಿಶ್ವಾಸನ ಗೆಲ್ಲಲು ಸೋತದನೋ. ಇನ್ನೊಂದು ಕಡೆ ಅಫ್ಘಾನಿಸ್ತಾನ ಆಗಿರ್ಬೋದು, ಇಲ್ಲಿ ಕೆಳಗಿನ ಬಾಂಗ್ಲಾದೇಶ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಮಾಲ್ದೀವ್ಸ್ ಆಗಿರ್ಬೋದು, ಯಾವ ಒಂದು ದೇಶನೂ ಭಾರತದ ಈ ಭಯೋತ್ಪಾದನೆ ಸಲುವಾಗಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅನ್ನೋದು ಅಷ್ಟು ಇಲ್ಲಿ ಗಮನಿಸಬೇಕಾಗಿದೆ. ನೇಪಾಳ ಆದರೂ ಸಹ ಈ ಮಾತನ್ನು ಯಾಕೆ ಈ ಸಂದರ್ಭದಲ್ಲಿ ಎತ್ತಬೇಕಾಗಿದೆಪ್ಪ ಅಂದ್ರೆ, ನಾವು ಇಡೀ ವಿಶ್ವದ ಈ ಎಲ್ಲ ದೇಶ ಸುತ್ತ ನಮ್ಮ ಏಷ್ಯಾ ಖಂಡದಲ್ಲಿ ಆಗಿರ್ಬೋದು, ಅದರಲ್ಲೂ ದಕ್ಷಿಣ ಏಷ್ಯಾದಲ್ಲಿ ಆಗಿರ್ಬೋದು, ಅದೇ ಕಾಲಕ್ಕೆ ಪಾಕಿಸ್ತಾನದಲ್ಲಿ ಸ್ವತಃ ಅದರ ನಾವು ಗೆದ್ದಿದ್ದೀವಿ ಅಂತ ಸೆಲೆಬ್ರೇಷನ್ ಮಾಡಿಬಿಟ್ಟಿತ್ತದು ಸೀಸ್ ಫೈರ್ಸ್ವಾಗ. ಇನ್ನು ಎಲ್ಲಕ್ಕಿಂತ ದೊಡ್ಡದು ಏನಪ್ಪ ಅಂದ್ರೆ, ಮೋದಿಯವರ ಅತ್ಯಂತ ಆತ್ಮೀಯ ಮಿತ್ರರು ಹೇಳ್ಕೊಳ್ಳುವಂಥ ಟ್ರಂಪ್ ಅವ್ರು ಸ್ವತಃ ಮೋದಿಯವರು ಹಲವು ಸಲ ಹೇಳ್ಕೊಂಡಿದ್ದಾರೆ ಅದನ್ನು. ಚಾಯ್ ಪೇ ಚರ್ಚೆ ಹಾಗೆ ಹೀಗೆ ಅಂತೇಳಿ ಈ ಒಂದು ಗುಜರಾತ್ ಕರೆಸು, ಅಲ್ಲಿ ಕರೆಸಿ ಭಾಳಷ್ಟು ಮಾತಾಡಿದ್ದಾರೆ. ಅವ್ರ ಜೊತೆಗೆ ಸ್ನೇಹವನ್ನು ಹಾಕಿಕೊಂಡಿದ್ದಾರೆ. ಇಷ್ಟಿದ್ದರೂ ಈ ಟ್ರಂಪ್ ಅವರು ಮಿನಿಮಮ್ 5 ಸಲ ರಿಪೀಟೆಡ್ಲಿ ಹೇಳ್ತಾ ಇದ್ದಾರೆ, ಇಲ್ಲ ನಾನು ಬಗೆಹರಿಸಿದೆ, ಪಾಕಿಸ್ತಾನ ಮತ್ತು ಭಾರತಕ್ಕೆ ಇಲ್ಲ ಟ್ರೇಡ್ ಬಂದ್ ಮಾಡ್ತೀನಿ ಬೆದರಿಕೆ ಹಾಕಿದೆ. ಅವರು ಸುಮ್ಮನಾದರು. ಮತ್ತು ಸೀಸ್ ಫೈರ್ ಮಾಡಿದ್ದಾನ ಅಂತ 5-6 ಸಲ ಅವರು ಸೌದಿ ಅರೇಬಿಯಾದಲ್ಲಿ ಸಹ ತಿಳ್ಕೊಂಡ್ಬಿಟ್ರು. ಸಹಜದ ಸೌದಿ ಅರೇಬಿಯಾ, ಮಿಡ್ಲ್ ಈಸ್ಟ್ ಆಗಿರ್ಬೋದು, ಮಿಡ್ಲ್ ಈಸ್ಟ್ ನನಗೆ ಗೊತ್ತು, ಸೌದಿ ಅರೇಬಿಯಾ ಆಯಿತು, ಕುವೈತ್ ಆಯಿತು, ಅದರ ನಂತರ ಬರ್ತಿರುವಂಥ ಇರಾನ್, ಇರಾಕ್ ಆಯಿತು, ಇವೆಲ್ಲ ಕಡೆನೂ ಇವು ಸಿರಿಯಾ ಅಥವಾ ಒಂದು